ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ದೇನೆ. ಸದ್ವಿಕಿ ಮನೇಲಿದ್ದಾರೆ. ಎಲ್ಲಿಗೋಗ್ತಾ ಇದ್ದೀವಿ ಚಿನ್ನು? ಬೇರೆ ಮಾಲಿಂದ ಗೋಪಾಲಾಗ ಹೋಯ್ತೀವಿ. ಮಾಲ್ಗೆ ಹೋಗ್ಬೇಕಂತ ಹಿಂಸೆ ಕೊಡ್ತಾಯಿದ್ರು. ಅದಕ್ಕೆ ತುಂಬ ದಿನ ಆಗಿತ್ತು, ಒಂದ್ಸಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಏನೇನು ತರಳೆ ಮಾಡ್ತಾರೆ, ಎಲ್ಲೆಲ್ಲಿ ಕರ್ಕೊಂಡೋಗಿ ಏನೇನು ಮಾಡ್ತಾರೆ ನೋಡೋಣ. ಲೆಟ್ಸ್ ಗೋ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಆಟೋ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು ಬೇರೆ ಮಾಲ್ಗೆ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಸೊ ಡಿವೈನಿಟಿಗೆ ಬಂದ್ವಿ ನಾವು. ನೈನ್ ಡೆಲ್ಲಿ ಹತ್ರ ಇದೆ. ಸೊ ಈಗ ಹೋಗಿರಲಿಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಸಲ ನೋಡಿದ್ದೆ ನಾನು ಅದು ನೈನ್ ಡೆಲ್ಲಿ ಹತ್ರ ಹೋಗ್ಬೇಕಾದಾಗೆಲ್ಲ ನೋಡಿದ್ದೆ, ಹೋಗಬೇಕು ಅಂದ್ಕೊಂಡೆ. ಬಟ್ ತುಂಬ ಜನ ಹೇಳ್ತಾಯಿದ್ರು ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಅಷ್ಟೊಂದು ಶಾಪ್ಸ್ ಎಲ್ಲ ಓಪನ್ ಆಗಿಲ್ಲ ಅಂತ. ಬಟ್ ಒಂದ್ಸಲ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋದೆ ಮಕ್ಕಳನ್ನೆಲ್ಲ. ಬಟ್ ಅವ್ರು ಹೇಳಿದ್ದು ನಿಜ, ಇನ್ನೂ ಅಷ್ಟೊಂದು ಶಾಪ್ಸ್ ಎಲ್ಲ ಏನು ಓಪನ್ ಆಗಿಲ್ಲ ಅಲ್ಲಿ. ಸ್ವಲ್ಪ ಮಾತ್ರ ಟ್ರೆಂಡ್ಸ್ ಇದೆ, ಕ್ರೋಮ್ಸ್, ಒಂದಷ್ಟು ವೆಸ್ಟ್ ಸೈಡ್ಸ್ ಇದೆ ಇಲ್ಲಿ, ತುಂಬ ಇದೆ. ಬಟ್ ನಮಗೆ ಬೇಕಾಗಿರೋದು ಆ್ಯಂಡ್ ಮಕ್ಳು ನೋಡಿ, ಮಕ್ಳದ್ದು ಅಷ್ಟೇ ಗೇಮ್ಸ್ ಎಲ್ಲ ಅವಾಗ ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಅಲ್ಲಿ ಮಕ್ಳಿಗೆ ಎಂಟರ್ಟೈನ್ಮೆಂಟ್ ಏನಂದರೆ ಏನೂ ಇರಲಿಲ್ಲ. ಸೊ ಒಂದು 3 ಫ್ಲೋರ್ಸ್ ಏನೋ ಇದೆ ಅನಿಸುತ್ತೆ. ಹೋಗಿದ್ವಿ, ಬರೀ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಏನೇನಿದೆ ಅಂತ ಅಷ್ಟೇ. ಒಂದಷ್ಟು ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಬಂದ್ವಿ, ಮಕ್ಳಿಗೆ ತೆಗೆದೆ, ನಾ ತೆಗ್ಸ್ಕೊಂಡೆ ಅಷ್ಟೇ. ಆ್ಯಂಡ್ ಫುಡ್ ಕೋರ್ಟ್ಗೆ ಹೋಗೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಫುಡ್ ಶಾಪ್ಸ್ ಮಾತ್ರ ತುಂಬಾ ಇದೆ, ವೆರೈಟೀಸ್ ಆಫ್ ಶಾಪ್ಸ್ ಇದೆ. ಬಟ್ ಅಷ್ಟೊಂದು ಏನು ಪೀಪಲ್ಸ್ ಏನು ಅಲ್ಲಿ ಇರಲಿಲ್ಲ. ಬಟ್ ನನಗಂತೂ ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಿಂದು ಹೋಗಿ ಫ್ರೆಂಚ್ ಫ್ರೈಸ್ ಮತ್ತು ಮೊಮೋಸ್ ತೊಗೊಂಬಂದ್ಲು. ಟೇಸ್ಟ್ ವೈಸ್ ಚೆನ್ನಾಗಿದೆ. ಎಲ್ಲ ಕೊಡಿಸುತ್ತೆ. ನನ್ನ ಸದ್ವಿಕಿನ ಬಗ್ಗೆ ನನ್ನ ಸದ್ವಿಕ್ ಏನು ತೊಗೊಂಡ್ವಿ ನಾವು? ವೆಜ್ ಮೊಮೋಸ್ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ನಾನ್ ವೆಜ್ ತಿಂತಾ ಇಲ್ಲ, ಅದಕ್ಕೆ KFCನ ತೊಗೊಂಡಿಲ್ಲ. ಆ್ಯಂಡ್ ಫಿಶ್ ಚೆನ್ನಾಗಿದೆ ಅನಿಸುತ್ತೆ, ಫಿಶ್ ಆ್ಯಂಡ್ ಚಿಪ್ಸ್ ಅಂತೆ. ಬಟ್ ಏನು ತಿಂತಾ ಇಲ್ಲ ನಾವು, ಅದಕ್ಕೆ ವೆಜ್ಜಲ್ಲಿ ಮೊಮೋಸ್ ತೊಗೊಂಡ್ವಿ. ಫ್ರೆಂಚ್ ಫ್ರೈಸು, ಬರ್ಗರ್ ಎಲ್ಲ ಅಂದ್ಕೊಂಡು ಬೇಡ, ನಾವು ಆ ಕಡೆ ಎಲ್ಲ ಹೋಗ್ತೀವಿ. ಬಟ್ ಅದು ಬಿಟ್ಟರೆ ಇಲ್ಲಿ ಏನಂದರೆ ಏನೂ ಇಲ್ಲ. ಇಲ್ಲಿ ಡೌನ್ ಮಾತ್ರ ಏನಂದರೆ ಏನೂ ಇಲ್ಲ ಅಲ್ಲ ಅಂತ. ವೇಸ್ಟ್ ಡಿವೈನ್ಸಿಟಿ ನಾವು ಬಂದಿದ್ದೀವಿ. ನಾವು ಅದು ತಗೊಳ್ಳೋಣ ಅಂತ ನೋಡ್ಕೊಂಡು 99 ರೂಪೀಸ್ಗೆ 1 ಅಂತೆ. ಕ್ಯಾನ್ಸಲ್ ಮಾಡಿದ್ವಿ. ಗೇಮ್ಸ್ ಏನಿಲ್ಲ, ಮಕ್ಕಳು ಕರ್ಕೊಂಡ್ಬಂದೆ. ಅದಕ್ಕೆ ಆರ್ಕೆಡ್ಗೆ ಹೋಗಿ, ಈಗ ಗೋಪಾಲನ ಆರ್ಕೆಡ್ಗೆ ಹೋಗಿ ಫುಲ್ ಇವ್ರಿಗೆಲ್ಲ ಗೇಮ್ಸ್ ಆಡಿಕೊಂಡು ಕರ್ಕೊಂಡು ಬರ್ತೀವಿ. ಬನ್ನಿ, ಇವಾಗ ಇನ್ನು ಮೊಮೋಸ್ ರೆಡಿ ಆಗ್ತಿದೆ, ಬಂದ ತಕ್ಷಣ ತಿಂದು ನಾವು ಹೊರಡ್ತೀವಿ. ಪೆರಿ ಪೆರಿ ಅದು ಫಿಶ್ ಆ್ಯಂಡ್ ಚಿಪ್ಸ್ ಅಂತೆ. ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಓನ್ಲಿ ವೆಜ್. ಶಿ ಬಾಟ್ ಮೊಮೋಸ್. ಬಿಂದು ಮೊಮೋಸ್ ತೊಗೊಂಬಂದ್ಲು. ಮೊಮೋಸ್ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ನಮ್ಮನ್ನೆಲ್ಲ ಕರ್ಕೊಂಡು ಗೋಪಾಲನ ಆರ್ಕೆಟಿಗೆ ಬಂದರು. ಆ್ಯಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ನಿಯರ್ ಕ್ರಿಸ್ಮಸ್ ಇತ್ತು. ಕ್ರಿಸ್ಮಸ್ಗೋಸ್ಕರ ಎಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದರು. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬಟ್ ನಾವು ರೆಗ್ಯುಲರಾಗಿ ಬರ್ತಾಯಿದ್ವಿ ಆವಾಗ, ತುಂಬ ಸಲ ಮಂತ್ಲಿ ಒಂದು 4 to 5 ಟೈಮ್ಸ್ ಬರ್ತಾನೆ ಇದ್ವಿ ನಾವು. ಅವಾಗ ಒಂಥರ ಇದು ನಮಗೆ ಒಳ್ಳೆ ಶಾಪ್ ಆಗಿತ್ತು ನಮಗೆ ಹೋಗೋದು ಬರೋದು. ನಾವು RR ನಗರದಲ್ಲಿದ್ದಾಗ ಜಾಸ್ತಿ ವಿಸಿಟ್ ಮಾಡ್ತಾಯಿದ್ವಿ. ಆ್ಯಂಡ್ ಶಾಪಿಂಗ್, ಈವನ್ ಯಾರೇ ನಮ್ಮ ಮನೆಗೆ ಗೆಸ್ಟ್ ಬಂದ್ರೂ ನಾವು ಜಾಸ್ತಿ ನಾನು ಈ ಗೋಪಾಲನ ಆರ್ಕೆಡ್ಗೆ ಕರ್ಕೊಂಬರ್ತಾ ಇದ್ದಿದ್ದು. ಸ್ಟಾರ್ ಬಜಾರಲ್ಲೇ ನಾನು ಜಾಸ್ತಿ ಶಾಪಿಂಗ್ ಮಾಡ್ತಾಯಿದ್ದೆ. ಈ ನಡುವೆ ನಾನು ಡಿಮಾರ್ಟ್ಗೆ ಹೋಗ್ತಾ ಇರೋದು, ಬಟ್ ಆವಾಗೆಲ್ಲ ನಾನು ಸ್ಟಾರ್ ಬಜಾರಲ್ಲೇ ಶಾಪಿಂಗ್ ಮಾಡ್ತಾಯಿದ್ದಿದ್ದು. ಆ್ಯಂಡ್ ಗೋಬೌಲಿಗೆ ಬಂದ್ವಿ ಹೋಗಬೇಕು ಅಂತ. ಬಟ್ ಅವ್ರು ಹೇಳಿದ್ರು 1 hour ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇನ್ನೇನು 1 hour ತನಕ ವೆಯ್ಟ್ ಮಾಡೋದು ಅಂತ ಮಕ್ಕಳನ್ನ ಗೇಮ್ಸ್ ಝೋನ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ತಾಯಿದ್ವಿ. ಬಟ್ ನಾನು ಆವಾಗ ಆಡಿದ್ದು ಗೋಬೌಲು ಮತ್ತೆ ಹೋಗೇ ಇರಲಿಲ್ಲ.
ಈ ಸಲ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ 1 ಅವರೆಲ್ಲ ವೆಯ್ಟ್ ಮಾಡಬೇಕು ಅಂದರು, ಆಗಲ್ಲ ಅಂಥೇಳಿ. ಸೊ ಇವಾಗ ಗೇಮ್ ಝೋನ್ಗೆ ಹೋಗ್ತಾ ಇದ್ದೀವಿ. ಗೇಮ್ಸ್ ಕೇಳಿಸಲ್ಲ ಅವ್ರಿಗೆ. ಇಂಡಸ್ಟ್ರಿ ಅವರು ಕೋಪ ಮಾಡ್ಕೊಂಡು ಕೂತಿದ್ದಾರೆ, ಫೋಟೋಸ್ ಚೆನ್ನಾಗಿ ಬಂದಿಲ್ಲ ಅಂತ. ಸದ್ವಿಕ್ ಈ ಕಡೆ ಬಾ. ಹೋಗು. ಯಾಕ್ರಿ ಅಲ್ಲಿ ಕಾಲಲ್ಲಿ ಹೋಗಿತ್ತು. ಚಿನ್ನಿ ಹೇಗಿತ್ತು? ಗೇಮ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಅವ್ರು ರಾಜೇಶ್ ಅವ್ರ ಫ್ರೆಂಡು, ನಮ್ಗೆ ಯಾವಾಗ ಹೋದಾಗ್ಲೂ ಫ್ರೀಯಾಗೇ ಬಿಡೋದು. ಅವ್ರು ಮತ್ತೆ ಇನ್ನೂ ಗೇಮ್ಸ್ ಆಡಿ ಅಂದರು, ನಾವು ಬೇಡ ಅಂದ್ಕೊಂಡು ಹೊರಟ್ವಿ. ಯಾವುದು? ಆಮೇಲೆ ಬರ್ಗರ್ ತಿನ್ನೋಣ ಅಂದ್ಕೊಂಡು ಮ್ಯಾಕ್ಡೊನಾಲ್ಡ್ಸಿಗೆ ಬಂದ್ವಿ. ಆ್ಯಕ್ಚುಲಿ ಇವಾಗ ಆರ್ಡರ್ನ ನಾವು ಇವಾಗ ಈ ಥರ ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು. ಬಟ್ ಚೆನ್ನಾಗಿರುತ್ತೆ ಇದು ಒಂಥರ. ಬಟ್ ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಇರ್ತಾರೆ, ಯಾರಾದರೂ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ಈಗ ನಾವು ಝೊಮ್ಯಾಟೊ ಮತ್ತು ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡ್ತೀವಲ್ಲ, ಸೇಮ್ ಲೈಕ್ ಹಾಗೇ ಆರ್ಡರ್ ಮಾಡೋದು. ಒಂದಷ್ಟು ಏನೇನು ಬೇಕು ಎಲ್ಲ ವೆಜ್ ತಿಂತಾಯಿದ್ವಿ ಅವಾಗ, ನಾನ್ ವೆಜ್ ಇರಲಿಲ್ಲ. ಸೊ ವೆಜ್ ಬರ್ಗರ್ ಎಲ್ಲ ಆರ್ಡರ್ ಮಾಡಿದ್ವಿ. ಪಪ್ಪ ಮತ್ತೆ ಅಮ್ಮ ಅಷ್ಟೇ. ನಾನು ರಾಜೇಶ್ ಅವರು ಒಂದು ಟೇಬಲಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ಬಿಂದು ಇಮಾನಿ ಸಾಧ್ವಿಕ್ ಒಂದು ಟೇಬಲಲ್ಲಿ ಕೂತಿದ್ರು. ಆ್ಯಕ್ಚುಲಿ ನಾವು ಯಾವಾಗ ಬರ್ಗರು ಅಥವಾ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ರೆ ನನ್ನ ಮಕ್ಕಳು ಬರ್ಗರ್ ತಿಂತಾರೋ ಇಲ್ವೋ, ಬಟ್ ಫ್ರೆಂಚ್ ಫ್ರೈಸ್ ಮಾತ್ರ ಅವ್ರ ಫೇವ್ರೇಟು. ಅದಂತೂ ಫುಲ್ ಖಾಲಿ ಮಾಡೇ ಇರ್ತಾರೆ. ಆ್ಯಂಡ್ ನಾನು ಒಂದು ಕೋಲ್ಡ್ ಕಾಫಿ ತೊಗೊಂಡೆ, ಕ್ಯಾಪುಚಿನೋ ತೊಗೊಂಡೆ. ಬಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ.
ಈಗ ಅವ್ರೊಂದು ಸ್ವಲ್ಪ ಕುಡಿದ್ರು ನಾನೊಂದು ಸ್ವಲ್ಪ ಕುಡಿದೆ. ಈಗ ಖಾಲಿ ಮಾಡಿದ್ವಿ. ನೋಡಿ ಇದೆ ಬಿಂದು ಕುಡಿ ಅಂತಂದೆ, ಅವಳು ಬೇಡ ಬೇಡ ಅಂತ ಅಂದ್ಲು. ಆಮೇಲೆ ಜ್ಯೂಸ್ ಎಲ್ಲ ಕೋಕೆಲ್ಲ ತೊಗೊಂಡಿದ್ವಿ, ಅದನ್ನೆಲ್ಲ ಕುಡಿ. ಬರ್ಗರ್ ಎಲ್ಲ ತಿಂದ್ಕೊಂಡು ಜ್ಯೂಸಸ್ ಎಲ್ಲ ಕುಡ್ಕೊಂಡು ನಾವು ಕೂತಿದ್ವಿ. ರಾಜೇಶ್ ಅವ್ರಿಗೆ ಟೈಮ್ ಆಗ್ತಾಯಿತ್ತು, ಅವ್ರು ಡ್ಯೂಟಿಯಿಂದ ಬಂದಿದ್ದರು ಆ್ಯಂಡ್ ಅವ್ರು ಹೊರಟರು. ಆ್ಯಂಡ್ ನಾವು ಮ್ಯಾಕ್ಡೊನಾಲ್ಡ್ಸಿಂದ ವಾಪಸ್ ಬರಬೇಕಾದ್ರೆ ಬಲೂನ್ಸ್ ಎಲ್ಲ ಕೊಟ್ಟಿದ್ದರು ಅಲ್ಲಿ. ಮಕ್ಕಳು ಹೊರಗಡೆ ಬಂದು ಬಲೂನ್ಸ್ ಎಲ್ಲ ಆಟ ಆಡ್ತಿದ್ದಾರೆ. ಆ್ಯಂಡ್ ನಾವು ಆಟೋ ಬುಕ್ ಮಾಡಿದ್ದೆ ನಾನು, ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ವೀಡಿಯೋಸ್ನ. ಆ್ಯಂಡ್ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಆ ಡೇನ. ತುಂಬ ಚೆನ್ನಾಗಿತ್ತು. ತುಂಬ ಡೇಸ್ ಆದಮೇಲೆ ನಾನು ಹೋಗಿದ್ದಲ್ಲಿ, ಯಾಕಂದರೆ ಮಿಡಲಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ. ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು. ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಆಲ್.